ಅಲ್ಲಿ ನೋಡಲ್ಲಿ ಬಾಯ್ಲಿ ಚಡ್ಡಿ ಹಾಕೊಂಡ್ರೆ ನೀನು ವಿಡಿಯೋ ಮಾಡ್ತಿದ್ನಿ ಈಗ. ಅಕ್ಕಗಳ ನಿಮ್ ಕೈ ಚಾಚರಿ ನಿಮ್ ಕೈಯಾಗಿ ಇಡ್ತೀನಿ ನಾ ಟಿಕೆಟ್. ಟಿಕೆಟ್ 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 ಸಾಹೇಬ್ರ ಒಂದೊಂದು ಅರಿರಿ ಏನಪ್ಪ ರೀ ಅದು ಟಿಕೆಟ್ ರೀ ಅದು ಟಿಕೆಟ್ ರೀ. ರೀ ಕಂಡಕ್ಟರ್ ಸಾಹೇಬ್ರ ಮುಂದೆ ಬರ್ರಿ ನಮ್ಮ ಒಂದ್ ಎರಡು ಹರಿರಿ ಟಿಕೆಟ್. कौन है ये लोग? कहां से आते हैं? ಯಾವ ಬ್ರ್ಯಾಂಡ್ ನಿಮ್ದು? ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ನನ್ನ ಪ್ರೀತಿಸುವ ಎಲ್ಲ ಮನಸ್ಸುಗಳಿಗೆ ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್. ರವೀಂದ್ರ ಕಲಾಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇದು ನಮ್ಮ ರವೀಂದ್ರ ಕಲಾಕ್ಷೇತ್ರದ ಒಳಗಡೆ ಎಂಟ್ರೆನ್ಸ್. ಸೊ ಇವಾಗ ಏನಪ್ಪ ವಿಶೇಷ ಅಂದರೆ, ಇಲ್ಲಿ ನಮ್ಮ ನಾಟಕದ ಒಂದು ರಿಹರ್ಸಲ್ಸ್ ಇದೆ, ಅದನ್ನು ಮುಗಿಸ್ಕೊಳ್ಬೇಕು ಇವತ್ತು. ಅದ್ರ ಜೊತೆಗೆ ನಮ್ಮ ಕೆಲವೊಂದಷ್ಟು ಶಾರ್ಟ್ ಫಿಲಮ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು. ನಮ್ಮ ಟೀಮ್ ಅವರೆಲ್ಲ ಬರ್ತಾ ಇದ್ದಾರೆ, ಅವ್ರ ಜೊತೆಗೆಲ್ಲ ಮಾತಾಡಿ ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ. ತುಂಬ ಕೆಲಸಗಳಿದೆ, ಅದನ್ನೆಲ್ಲನೂ ಮುಗಿಸ್ಕೊಂಡು ಹೋಗಬೇಕು. ವಿಡಿಯೋನಲ್ಲಿ ಜೊತೆಲಿರ್ರಿ, ಏನೇನು ಫನ್ ಮಾಡ್ತೀವಿ, ಏನೇನು ಮಜಾ ಮಾಡ್ತೀವಿ ಎಲ್ಲ ನೋಡ್ರಿ. ನಮಸ್ಕಾರ ದೊರೆ, ನಮಸ್ಕಾರ. ಶಂಕರಪ್ಪನವರು ಇನ್ನೇನು ಮಂಕರಪ್ಪನವರು ಅಂತ ತಿಳ್ಕೊಂಡಿದ್ದ. ಏನು ಗರಂಗ್ ತನಕ ಬಂದ್ಬಿಟ್ಟು ನಾನೇ ಲೇಟು ಅಂದರೆ ಇವ್ರು ನನಗಿನ್ನ ಲೇಟು. ಅರ್ಧ ಗಂಟೆ ವೇಟ್ ಮಾಡಿದ್ಮೇಲೆ ಬಂದರು ನಮ್ಮ ಫ್ರೆಂಡ್ಸು, ಎಲ್ಲ ಹಿರಿಯ ಕಲಾವಿದರು ಎಲ್ಲರೂ ಇವತ್ತು ಜೊತೆಲಿ ಸೇರ್ತಾ ಇದ್ದೀವಿ. ಸೊ ಒಂದು ನಾಟಕದ ರಿಹರ್ಸಲ್ಸ್ ಇದೆ, ಎಲ್ಲನೂ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿ ನಮಗೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ನಮ್ಗೆ ಅಲ್ಲಿ ಅಲೌಡ್ ಇರಲ್ಲ, ಸೊ ವಿಡಿಯೋ ಮಾಡಿಲ್ಲ. ಸ್ವಲ್ಪ ನಾಟಕದ ಬಗ್ಗೆ ಎಲ್ಲ ಮಾತಾಡಿ ಹಾಗೇನೆ ಸ್ವಲ್ಪ ಮೀಟಿಂಗ್ಸ್ ಎಲ್ಲ ಮಾಡಿದ್ವಿ ನಮ್ಮ ಸರ್ ಜೊತೆ. ಅಲ್ಲಿಂದ ಮುಗಿಸಿ ನಾವು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಒಂದು ಪ್ಲ್ಯಾನ್ ರೆಡಿ ಆಯಿತು. ಏನಂದರೆ ಅಂಬಾರಿ ಬಸ್ಸಲ್ಲಿ ಹೋಗೋಣ ಅಂತ. ಸೊ ನಮ್ಮ ನಾಟಕದಲ್ಲಿರೋ ನಮ್ಮ ಟೀಮ್ ಅವರೆಲ್ಲ ಸೇರಿ ಇವತ್ತು ಅಂಬಾರಿ ಸವಾರಿ ಮಾಡ್ತಾ ಇದ್ದೀವಿ. ಸೊ ಬನ್ನಿರಿ, ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಈ ಬಸ್ಸಲ್ಲಿ ನೀವು ಕೂಡ ಪ್ರಯಾಣ ಮಾಡಬೇಕಂದ್ರೆ ಪರ್ ಪರ್ಸನ್ಗೆ 180 ರೂಪೀಸ್ ಇರುತ್ತೆ. ಹಾಫ್ ಆನ್ ಅವರ್, ಅರ್ಧ ಗಂಟೆ ನಿಮ್ಮನ್ನ ಬಸ್ಸಲ್ಲಿ ಸುತ್ತಾಡಿಸ್ತಾರೆ. ಸೊ ಮೇಲ್ಗಡೆಯಿಂದ ಟಾಪ್ ವ್ಯೂವಿಂದ ನೀವು ವಿಧಾನಸೌಧ, ಕಬ್ಬನ್ ಪಾರ್ಕು, ಹಾಗೆಯೇ ಚಿನ್ನಸ್ವಾಮಿ ಕ್ರೀಡಾಂಗಣ ಈ ಕಡೆ ಎಲ್ಲ ರೌಂಡ್ ಹಾಕೊಂಡು ಬರುತ್ತೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋರ್ಗಿಂತ ಸೆಲ್ಫಿ ವಿಡಿಯೋಸ್ ಮಾಡೋರೇ ಜಾಸ್ತಿ ಆಗ್ಬಿಟ್ಟವ್ರು ನೋಡ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸಖತ್ತಾಗಿತ್ತು ಮಾತ್ರ, ತುಂಬ ಮಜಾ ಮಾಡಿದ್ವಿ. ತುಂಬ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ಮಜಾ ಮಾಡಿದ್ವಿ. ಮೇಲ್ಗಡೆ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಮಾಡ್ರೋ ನಿಮ್ಮವ್ರ ಕೈ ಮಾಡ್ರೆ, ಮಾಡ್ರೋ ನಿಮ್ಮವ್ರ ಕೈ ಮಾಡ್ರೆ. ಈ ಅಂಬಾರಿ ಬಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಫ್ಯಾಮ್ಲಿ ಜೊತೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಯಾಕೆ ಗೊತ್ತಾ, ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ತುಂಬ ಖುಷಿ ಪಡ್ತಾರೆ. ತುಂಬ ಸಖತ್ತಾಗಿದೆ ಇದು. ನೆಕ್ಸ್ಟ್ ಟೈಮ್ ನೋಡೋಣ. ನಮ್ಮ ಸಿರಿನ ಕರ್ಕೊಂಬರೋ ಪ್ಲ್ಯಾನ್ ಇದೆ. ನಾನು ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿರೋದ್ರಿಂದ ಫ್ರೆಂಡ್ಸು ನಾವೆಲ್ಲರೂ ಸೇರಿ ಅಲ್ಲೇ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಬಂದಿರೋದು. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಮಜಾ ಮಾಡಿಕೊಂಡು ವಿಧಾನಸೌಧ ಬರೋವರೆಗೂ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ. ನಮ್ಮ ಫ್ರೆಂಡ್ಸ್ ಅಂತೂ ಜೋಕ್ ಮೇಲೆ ಜೋಕ್ ಹೊಡೆದು ಏನೇನೋ ಡಬಲ್ ಮೀನಿಂಗ್ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಇದು ನೋಡಪ್ಪ ಕಾರ್ಪೊರೇಷನ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ,
ಅದೇನು ಮುಹೂರ್ತ ನೋಡಬೇಕು ನೀನು ಹುಟ್ಟಿಸಿದ ಮುಹೂರ್ತನ. ಇದೇ ನೋಡ್ರಪ್ಪ ಜಗಪ್ಪ ಹಾಕಿದ್ದು. ಅವರು ಕಾನೂನು ಕೈಗೆ ತಗೊಂಡಿದ್ದಾರೆ. ಸೊ ಇವಾಗ ಏನ್ ನೋಡ್ತಾ ಇದ್ದೀರಾ, ಅಂಬಾರಿ ಬಸ್ ಅಲ್ಲಿ ವಿಧಾನಸೌಧ. ಇದೆ ನೋಡಿ ವಿಧಾನಸೌಧ. ಎಸ್ ಸರ್, ಎಸ್ ಸರ್. ವಿಧಾನಸಭಾದಿಂದ ನಾವೀಗ ರವೀಂದ್ರ ಕಲಾಕ್ಷೇತ್ರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ನಮ್ಮ ಪ್ರಯಾಣ ರವೀಂದ್ರ ಕಲಾಕ್ಷೇತ್ರ. ಸೂಪರ್. ಫೋಟೋ ಬರೋಕೆ ರೀ ಅಣ್ಣಗಳ ಅಕ್ಕಗಳ ನಿಮ್ ಕೈ ಚಾಚ್ರಿ, ನಿಮ್ ಕೈಯಾಗಿ ಇಡ್ತೀನಿ ನಾ ಟಿಕೆಟ್. ರೀ ಕಂಡಕ್ಟರ್ ಸಾಹೇಬ್ರ ಮುಂದೆ ಬರ್ರಿ, ನಮ್ಮ ಒಂದ್ 2 ಹರಿದಿ ಟಿಕೆಟ್. ಆಯ್ತು. ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಬಟ್ ಬಿಸಿಲು ಮಾತ್ರ ಸಖತ್ತಾಗಿ ಹೊಡಿತಾ ಇತ್ತು. ನಾನು ಬೇರೆ ಹಾಫ್ ಶರ್ಟ್ ಹಾಕಿದ್ನಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಶರ್ಟ್ನ ತೆಗೆದು ನಾನು ಅವನು ಫುಲ್ ಓವರ್ ಶರ್ಟ್ ಹಾಕೊಂಡ್ಬಿಟ್ಟೆ, ಬಿಕಾಸ್ ಕೈಯೆಲ್ಲ ಟ್ಯಾನಿಕ್ ಆಗುತ್ತೆ ಅಂತ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅಲ್ಲಿಂದ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ವಿ. ರಿಟರ್ನ್ ತಗೊಂಬಂದು ಅಲ್ಲಿಗೇನೆ ಕಲಾಕ್ಷೇತ್ರಕ್ಕೇನೆ ಡ್ರಾಪ್ ಮಾಡುತ್ತೆ. ಅಲ್ಲಿಂದ ರಿಟರ್ನ್ ಹೋಗಿದ್ದೆ ಮಾರ್ಕೆಟ್ಗೆ ಹೋಗಿ ನಮ್ಮ ಸಿರಿಗೆ ಒಂದು ಸರ್ಪ್ರೈಸ್ ಇದೆ, ಇವತ್ತು ತಗೊಂಡು ಹೋಗ್ತಾ ಇದೀವಿ ಮನೆಗೆ. ಇದು ನಮ್ಮ ಸಿರಿಗೆ ನಾನು ತಗೊಂಬಂದಿರುವಂಥ ಬರ್ಡೇ ಗಿಫ್ಟ್. ಆ್ಯಕ್ಚುಲಿ ಬರ್ತ್ಡೇ ದಿನಾನೇ ಬರಬೇಕಿತ್ತು. ಸೊ ಅವತ್ತು ನಮಗೆ ಇದೇ ಕಲರು ಇದೇ ಡಿಸೈನ್ ಬೇಕಿರೋದ್ರಿಂದ ಸ್ವಲ್ಪ ವೇಟ್ ಮಾಡಿ ತರಿಸಿರೋದು. ನನ್ನ ಬೈಕ್ ಕೂಡ ಅದೇ ಕಲರ್ ಇರೋದ್ರಿಂದ ಅದೇ ಕಲರ್ ಅದೇ ಥರನೇ ಬೇಕು ಅಂತ ವೇಟ್ ಮಾಡಿ ತರಿಸಿರುವಂಥದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಕುಂತ ಇಲ್ವಲ್ಲ, ಹೋಗು. ಆಯ್ತು, ಆಮೇಲೆ ಸಾಲಿ ತಗೊಂಡೋಗ್ಲೇನೆ ಸೈಕಲ್ ತಗೊಂಡು ಬಂದಿದ್ದೆ, ವಾಪಸ್ ತಗೊಂಡ್ಬಿಡ್ತೇನೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಲ್ಲ ಹೆಂಗ್ ಮಾಡ್ದಂಗ್ ಓದಿದ್ಯ, ಸ್ಕೂಲಿಗೆ ಹೊಡ್ ತಗೊಂಡ್ ಹೋಗ್ತಾನೆ. ಡಿಪ್ರೆಷನ್. ಇಷ್ಟಾಯಿತು ಇವತ್ತಿನ ದಿನಚರಿ. ಊಟ ಮಾಡಿ ಇವಾಗ ಎಡಿಟಿಂಗ್ ಮಾಡಬೇಕು, ಈ ವ್ಲಾಗ್ನ ಎಡಿಟ್ ಮಾಡಿ ಮಲಗಬೇಕು. ಗುಡ್ ನೈಟ್.
ಗುಡ್ ನೈಟ್ ಅಣ್ಣ. ಗುಡ್ ನೈಟ್. ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.